ಭಾರತ ಪಾಕಿಸ್ತಾನದ ಮೇಲೆ ಮಾಡಿದಂಥ ಏರ್ ಸ್ಟ್ರೈಕ್ನಲ್ಲಿ ಟರ್ಕಿಯ ಇಬ್ಬರು ಡ್ರೋನ್ ಆಪರೇಟರ್ಗಳು ಸತ್ತು ಹೋಗಿದ್ದಾರೆ ಅನ್ನುವಂಥ ಡೀಟೇಲ್ ಈಗ ಸಿಗ್ತಾ ಇದೆ. ಅಂದರೆ ಟರ್ಕಿ ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿತ್ತು. ಡ್ರೋನ್ ಕಳಿಸಿದ್ ಮಾತ್ರ ಅಲ್ಲ, ಡ್ರೋನ್ ಆಪರೇಟರ್ಗಳನ್ನು ಕೂಡ ಟರ್ಕಿ ಕಳಿಸಿತ್ತು ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಭಾರತದ ದಾಳಿಯಲ್ಲಿ ಇಬ್ಬರು ಆಪರೇಟರ್ಗಳು ಮಟಾಶಾಗಿದ್ದಾರೆ. ಪಾಕ್ಗೆ ಡ್ರೋನ್ ಜೊತೆಗೆ ಆಪರೇಟರ್ಗಳನ್ನು ನೀಡೋ ಕೆಲಸವನ್ನ ಕೂಡ ಟರ್ಕಿ ಮಾಡಿತ್ತು. ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಧರ್ಮದ ಕಾರಣಕ್ಕಾಗಿ ಟರ್ಕಿ ಬೆಂಬಲಕ್ಕೆ ನಿಲ್ತು. ನಂಬಿಕೆ ದ್ರೋಹ ಮಾಡಿದಂಥ ಟರ್ಕಿಯ ಸೊಕ್ಕು ಮುರಿಯುವಂತ ಕೆಲಸ ಭಾರತ ಮಾಡಿದೆ. ಟರ್ಕಿಯ ಒಂದೇ ಒಂದು ಡ್ರೋನು ಭಾರತದ ಮೇಲೆ ಯಾವ ರೀತಿ ಎಫೆಕ್ಟ್ ಮಾಡುವುದಕ್ಕೂ ಸಾಧ್ಯ ಆಗಿಲ್ಲ. ಬದಲಾಗಿ ಟರ್ಕಿ ಡ್ರೋನ್ನೂ ಕಳ್ಕೊಂಡಿದೆ. ಡ್ರೋನ್ ಆಪರೇಟರ್ಗಳು ಇಬ್ಬರು ಅವರು ಕೂಡ ಸತ್ತು ಹೋಗಿದ್ದಾರೆ. ಟರ್ಕಿ ಭಾರತದ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಮಾಡಿತು. ಟರ್ಕಿ ಸಂಕಷ್ಟದಲ್ಲಿದ್ದಾಗ ಭಾರತ ಬೆಂಬಲಕ್ಕೆ ನಿಂತಿತ್ತು. ಟರ್ಕಿಯಲ್ಲಿ ಭೂಕಂಪ ಆಗಿ ಸಮಸ್ಯೆಯಲ್ಲಿದ್ದಂಥ ಸಂದರ್ಭದಲ್ಲಿ ಮೊದಲು ಬೆಂಬಲಕ್ಕೆ ನಿಂತಿದ್ದು ಭಾರತ ಅಲ್ಲಿ ಮಾಡಿದಂಥ ಕಾರ್ಯಾಚರಣೆ ಏನಿದೆ ಅದರ ಬಗ್ಗೆ ಜಗತ್ತಿನಲ್ಲೇ ಪ್ರಶಂಸೆ ವ್ಯಕ್ತವಾಗಿತ್ತು. ಆದರೆ ಟರ್ಕಿ ಬುದ್ಧಿ ಬಿಡಲೇ ಇಲ್ಲ. ಟರ್ಕಿಯ ಬುದ್ಧಿ ಮುಸ್ಲಿಂ ಬ್ರದರ್ಹುಡ್ ಅನ್ನೋ ಕಾರಣಕ್ಕಾಗಿ ಪಾಕಿಸ್ತಾನದ ಬೆಂಬಲಕ್ಕೆ ನಿಲ್ತು. ಪಾಕಿಸ್ತಾನಕ್ಕೆ ವೆಪನ್ ಸಪ್ಲೈ ಮಾಡಿದ್ದಲ್ಲದೆ ಮ್ಯಾನ್ ಪವರ್ ಕೂಡ ಸಪ್ಲೈ ಮಾಡಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇಬ್ಬರು ಡ್ರೋನ್ ಆಪರೇಟರ್ಸು ಸತ್ತು ಹೋಗಿದ್ದಾರೆ. ಅವರು ಟರ್ಕಿಯವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.